ಪುತ್ತೂರಿನ ಮುಖ್ಯ ರಸ್ತೆಯ ಮಹಿಳಾ ಠಾಣಾ ಮುಂಭಾಗದಲ್ಲಿ ಅರ್ಧ ಭಾಗ ತೆರವುಗೊಳಿಸಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಶತಮಾನದ ಹಳೆಯ ಕಟ್ಟಡವನ್ನು ಜೂನ್ 12ರಂದು ತೆರವುಗೊಳಿಸಲಾಯಿತು. ಪುತ್ತೂರಿನ ಮಹಿಳಾ ಠಾಣಾ ಮುಂಭಾಗದಲ್ಲಿರುವ ಹಳೆಯ ಕಟ್ಟಡವನ್ನು ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಸಂದರ್ಭದಲ್ಲಿ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೈವದ ಕಿರುವಾಳು ಭಂಡಾರ ಆಗಮಿಸುವ ವೇಳೆ ಸಮಸ್ಯೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಟ್ಟಡದ ಅರ್ಧ ಭಾಗವನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿತ್ತು. ಜಾತ್ರೆಯ ವೇಳೆ ಉಳ್ಳಾಲ್ತಿ ಕಟ್ಟೆಯ ಬಳಿ ಗರಿಷ್ಠ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾ ಇದ್ದು, ಭಕ್ತರ ಅನುಕೂಲಕ್ಕಾಗಿ ಒಂದು ಭಾಗವನ್ನ ತೆರವುಗೊಳಿಸಲಾಗಿತ್ತು, ಉಳಿದ ಭಾಗವನ್ನ ಹಾಗೆಯೇ ಬಿಡಲಾಗಿತ್ತು. ಕೆಲ ದಿನಗಳಿಂದ ಮಳೆ ಪ್ರಾರಂಭವಾಗಿದ್ದು ಕಟ್ಟಡವು ಮಳೆಗೆ ಕುಸಿಯಲಾರಂಭಿಸಿತ್ತು. ಕೆಲ ದಿನಗಳ ಹಿಂದೆ ಸಂಜೆ ವೇಳೆ ಕಟ್ಟಡದ ಕಲ್ಲುಗಳು ಜರಿದು ಬಿದ್ದಿರೋದ್ರಿಂದ ಸಾರ್ವಜನಿಕರಲ್ಲಿ ಭೀತಿಯನ್ನ ಉಂಟು ಮಾಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸದರಿ ಕಟ್ಟಡದ ಬಳಿ ಬ್ಯಾರಿಗೇಟ್ ಅಳವಡಿಸಿ ಸಾರ್ವಜನಿಕರಿಗೆ ಸುರಕ್ಷತೆಯ ಅರಿವು ಮೂಡಿಸಲು ಬ್ಯಾನರ್ ಅಳವಡಿಸಲಾಗಿತ್ತು. ಇದೀಗ ಈ ಕಟ್ಟಡದ ಮಾಲಕರು, ಪೊಲೀಸರು, ನಗರಸಭೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನೆಲಸಮಗೊಳಿಸಲಾಗಿದೆ. ಆಯ್ತಾಯ್ತು. ವಿಡಿಯೋ ಅಂತ ಅವರು ನಗರಸಭೆಗೆ ಆರ್ಡರ್ ಆಯಿತು. ಕೋರ್ಟಿಂದಾಗಿ ಅಲ್ಲಿ ಅವರು ಇದ್ದಾರಲ್ಲ, ಹೌದು.
ಕೇದಿಗೆ ಒಳ್ಳೆ ವೈಟ್ ಹೌದು. ನಮಸ್ಕಾರ. ಮಾಧ್ಯಮ ಮಿತ್ರರ ಮೂಲಕ ನಾವು ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ತಿಳಿಸುವುದೇನೆಂದರೆ, ಇದು ಶತಮಾನದ ಒಂದು ಕಟ್ಟಡ. ಪುತ್ತೂರಿನ ಪೇಟೆಯ ಬದಿಯಲ್ಲಿ ಮಹಿಳಾ ಸ್ಟೇಷನ್ ಎದುರಿನಲ್ಲಿದ್ದದ್ದು. ಕೇದಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಈ 100 ವರ್ಷದ ಹಳೆಯ ಕಟ್ಟಡ ಈಗ ಗತಕಾಲಕ್ಕೆ ಸೇರುವಂಥ ಒಂದು ಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದರೆ, ಈ ಕಟ್ಟಡ ಇತ್ತೀಚೆಗೆ ಉಳ್ಳಾಲ್ತಿಯ ಒಂದು ಮೆರವಣಿಗೆ ಸಮಯದಲ್ಲಿ ಸ್ಥಳೀಯ ಶಾಸಕರಿಂದ ಒಂದು ಅರ್ಧಕರ್ಧ ಧ್ವಂಸಗೊಳಿಸಲಾಗಿತ್ತು. ಅದರಲ್ಲಿ ನಮ್ಮ ಈ ಆಡಳಿತ ಮುಕ್ತೇಶ್ವರರು ಬಂದಿಗುಡ್ಡೆ ಈಶ್ವರ ಭಟ್ರು ಸೇರಿಕೊಂಡಿದ್ದರು. ಇವರೆಲ್ಲರ ಈ ಒಂದು ದಾಷ್ಟ್ಯದಿಂದ ಈ ಒಂದು ಶತಮಾನದ ಒಂದು ಹಳೆಯ ಕಟ್ಟಡ ಈಗ ಬೀಳಲಿಕ್ಕೆ ಶುರುವಾಗಿ, ಮಳೆಗಾಲದ ಅನಾಹುತಕ್ಕೆ ಬೀಳಲಿಕ್ಕೆ ಶುರುವಾಗಿ, ಈಗ ನಮ್ಮ ಪುತ್ತೂರು ಮುನ್ಸಿಪಾಲ್ಟಿ ನಗರಸಭೆಯವರು ವಿಪತ್ತು ನಿರ್ವಹಣಾ ಒಂದು ಕಾಯ್ದೆ ಪ್ರಕಾರ ಈ ಒಂದು ಕಟ್ಟಡವನ್ನು ತೆರವು ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಬಹಳ ಬೇಸರ ಇದೆ. ಆದರೆ ಸಾರ್ವಜನಿಕರ ಒಂದು ಏನು ಯಾರಿಗೂ ಪ್ರಾಣಹಾನಿ ಆಗಬಾರ್ದು, ಎಲ್ಲಿಯೂ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ನಗರಸಭೆಯ ಒಂದು ಕಾನೂನಿನ ಒಂದು ಅಡಿಯಲ್ಲಿ ಈ ಒಂದು ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ನ್ಯಾಯಾಲಯದ ಮೂಲಕವೂ ಇದು ನಮಗೆ ಆದೇಶ ಬಂದಿದೆ. ಹಾಗಾಗಿ ಈ ಕಟ್ಟಡವನ್ನು ನಾವೀಗ ತೆರವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಗರಸಭೆಯವರು ಇದನ್ನು ತೆರವು ಮಾಡ್ತಾ ಇದ್ದಾರೆ.